ಸೊ ಯಾವಾಗ ಮನುಷ್ಯನಿಗೆ ಅಟ್ರಾಕ್ಷನ್ ಕಡಿಮೆ ಆಗುತ್ತೆ, ಗಂಡನಿಗೆ ಅಥವಾ ಹೆಣ್ಣಿಗೆ ಅಟ್ರಾಕ್ಷನ್ ಅಂತ ಹೇಳಿದ್ರೆ, ದೇ ಡೋಂಟ್ ವಾಂಟ್ ಅ ಮ್ಯಾನ್. ಈಗ ನಾನು ಎಕ್ಸಾಂಪಲ್ ಒಂದು ಹೆಣ್ಣು ಅಂತ ಹೇಳಿದ್ರೆ, ಐ ವಾಂಟ್ ಅ ಪ್ರೊವೈಡರ್, ಪ್ರೊಟೆಕ್ಟರ್, ಹೂಸ್ ಅ ಗಿವರ್, ಹೂ ಪ್ರೊಟೆಕ್ಟ್ಸ್ ಮೀ. ಈಗ ನಾನೊಂದೆಲ್ಲ ಆಚೆ ಹೋಗ್ತೀನಿ ಅಂದರೆ, ಇರೋ ಎಲ್ಲಿದೆಯಾ, ಏನು ಮಾಡ್ತಾ ಇದೆಯಾ, ಯಾರಿದ್ದಾರೆ ಜೊತೆಲಿ, ಎಲ್ಲಿದೆಯಾ, ಸೆಂಡ್ ಮಿ ಯುವರ್ ನಾಟ್ ಲೊಕೇಶನ್ ಇನ್ ಅಬ್ಸೆಸಿವ್ ವೇ, ಯು ಆರ್ ಸೇಫ್, ಕ್ಯಾನ್ ಐ ಕಮ್ ಆ್ಯಂಡ್ ಪಿಕ್ ಯು, ಈ ಥರ. ಅದು ಒಂದು ಹೆಣ್ಣಾಗಿ ಐ ವಾಂಟ್ ಟು ನರ್ಚರ್ ಯು. ನನಗೆ ಏನಂತ ಅನ್ಸುತ್ತೆ ಅಂತ ಹೇಳಿದ್ರೆ, ಐ ವಾಂಟ್ ಟು ನರ್ಚರ್ ಯು, ಐ ವಾಂಟ್ ಟು ಗಿವ್ ಯು, ಐ ವಾಂಟ್ ಟು ಬಿ ವಿತ್ ಯು. ಅದು ಎನ್ಸೈಕ್ಲೋಪೀಡಿಯಾದಲ್ಲಿ ಹೇಳ್ತಾರೆ, ಬಾಲ್ಯದಲ್ಲಿ ತಂದೆ ಆಶ್ರಯದಲ್ಲಿ ಒಂದು ಹೆಣ್ಣು ಬೆಳೀತಾಳೆ, ಯೌವನದಲ್ಲಿ ಗಂಡನ ಆಶ್ರಯದಲ್ಲಿ, ಮುಪ್ಪಿನಲ್ಲಿ ಮಗನ ಆಶ್ರಯದಲ್ಲಿ ಅಂತ. ಹಾಗೆ ಒಂದು ಹೆಣ್ಣಿಗೆ ಡಿಬೇಟಬಲ್ ಇವಾಗ. ಸೊ ದಟ್ ಈಸ್ ಹೌ ಇಟ್ ಈಸ್, ದ ನೇಚರ್ ಇಸ್ ದ್ಯಾಟ್. ಹೌದಾ, ಎಲ್ಲ ಹೆಣ್ಮಕ್ಳು ಹಾಗೆ ಎಕ್ಸ್ಪೆಕ್ಟ್ ಮಾಡ್ತಾರಾ? ಅಂದರೆ ಇಟ್ ಈಸ್ ನಾಟ್ ದಟ್. ಸಿ, ಐ ಫೀಲ್, ಈಗ ಎಕ್ಸಾಂಪಲ್ ನನಗೆ ಐ ಆಮ್ ವೆರಿ ಇಂಡಿಪೆಂಡೆಂಟ್ ಔಟ್ಸೈಡ್. ನಿಮಗೆ ಗೊತ್ತೊಂದು ಹೆಣ್ಣು ಹುಡುಗಿ ಆಚೆ ಹೋಗಿ ದುಡಿಯೋದು, ಇಟ್ಸ್ ನಾಟ್ ವೆರಿ ಈಸಿ. ನಾವು ಹೇಳ್ತೀವಿ, ವಿ ವಿಮೆನ್ ಆರ್ ವೆರಿ ಗುಡ್ ಅಟ್ ಹೈಡಿಂಗ್ ಪೇನ್ಸ್, ಆಯಿತಾ. ಬಟ್ ಇಟ್ ಈಸ್ ನಾಟ್ ಈಸಿ. ಒಂದು ಬಸ್ಸಲ್ಲಿ ಹೋಗಬೇಕಾದ್ರೆ ಯಾರೋ ಮೊಲೆಸ್ಟ್ ಮಾಡ್ತಾರೆ, ಅಥವಾ ಒಂದು ವರ್ಕ್ ಪ್ಲೇಸಲ್ಲಿ ಒಂದು ಹರಾಸ್ಮೆಂಟ್ ಇದ್ದೇ ಇರುತ್ತೆ ಅಲ್ವಾ. ಹೆಣ್ಣು ಅಂದ್ರೇ ಒಂದು ಬ್ಯೂಟಿ ಅಲ್ವಾ. ಸೊ ಮನೆಗೆ ಬಂದಾಗ ನನಗೆ ಯಾವ ಥರ ಎನ್ವೈರ್ಮೆಂಟ್ ಬೇಕು, ಅದೇ ಶೀಲ್ಡ್ ಇಟ್ಕೊಂಡಿರೋಕ್ಕಾಗಲ್ಲ. ನಾನು ಮನೆಗೆ ಬಂದ ಐ ವಾಂಟ್ ಟು ರಿಲೀಸ್ ಮೈ ಆರ್ಮ್. ನನಗೆ ಒಂದು ಸಾಫ್ಟ್ ಫೆಮಿನಿನ್ ಎನರ್ಜಿಲಿ ಇರಬೇಕು ಅಂತ ಅನ್ಸುತ್ತೆ. ಅಲ್ಲೂ ಮನೇಲಿ ಬಂದಾಗಲೂ ಮನೇಲಿ ಯಾವುದೂ ಥರದ ಗ್ರಾಸರಿ ಇಲ್ಲ, ಮನೇಲಿ ಬಿಲ್ ಕಟ್ಟಿಲ್ಲ, ಸಾಮಾನು ತರಬೇಕು, ಅದು ಮಾಡಬೇಕು, ಇದು ಮಾಡಬೇಕು. ಅಗೇನ್ ಐ ಬಿಕಮ್ ಸೂಪರ್ ಹೈಪರ್ ಮ್ಯಾಸ್ಕ್ಯುಲಿನ್. ಸೊ ಐ ನೀಡ್ ದಟ್ ನರ್ಚರ್. ನನಗೊಂದು ಮಗು ಥರ ನೋಡ್ಕೊಳ್ಳೋರು ಬೇಕೇ ಬೇಕಾಗುತ್ತೆ. ಎಲ್ರಿಗೂ ನೋಡಿ, ಪ್ರೀತಿಗೆ ಎಷ್ಟು ದೊಡ್ಡ ಶಕ್ತಿ ಇದೆ ಅಂತ ಹೇಳಿದ್ರೆ, ನೀವು ಎಂಥದೇ ಒಂದು ಸ್ಟ್ರಾಂಗೆಸ್ಟ್ ವ್ಯಕ್ತಿಯನ್ನು ತಗೊಳ್ಳಿ, ಆತನಿಗೆ ಒಂದು ಪ್ರೀತಿ ಎಂಬ ಅಡಿಕ್ಷನನ್ನು ತೋರಿಸಿದ್ರೆ, ಹಿಲ್ ಬಿಕಮ್ ದ ಸಾಫ್ಟೆಸ್ಟ್ ಪರ್ಸನ್. ದಟ್ ಇಸ್ ದ ಪವರ್ ಆಫ್ ಲವ್. ಗೊತ್ತಾಯ್ತಾ? ಈ ಅನ್ಕಂಡೀಷನಲ್ ಲವ್ ಬರೀ ಮಕ್ಕಳಿಗೆ ಮಾತ್ರ ಇರುತ್ತೆ ಅಂತ ನೀವು ಅಂದ್ರಿ. ಹೌದು. ಬಟ್ ಬಹುಶಃ ಬಹಳಷ್ಟು ಜನ ಬೈಕೋತಾರೆ ಬಿಕಾಸ್ ಮೆನಿ ಕ್ಲೇಮ್ಸ್ ದಟ್ ನಂದು ಅನ್ಕಂಡೀಷನಲ್ ಲವ್ ಅಂತ. ಬಟ್ ಸ್ಟಿಲ್ ನನಗೆ ಅನ್ಸೋದು ತುಂಬ ಅನ್ಕಂಡೀಷ್ನಲ್ ಆಗಿದ್ರೆ ಪೇನ್ ಅಷ್ಟೇ ಸಿಗುತ್ತೆ ಅಂತ. ಖಂಡಿತ. ಸಿ, ಬೌಂಡ್ರೀಸ್ ಅಂತ ಹೇಳ್ತೀವಿ. ದ ಮೋರ್ ಯು ಹ್ಯಾವ್ ಬೌಂಡ್ರೀಸ್, ಪೀಪಲ್ ರೆಸ್ಪೆಕ್ಟ್ ಯು. ಓಕೆ. ಈಗ ನಿಮ್ಮ ಮನೆ ಅಂತ ಹೇಳಿದ್ರೆ ಒಂದು ಕಾಂಪೌಂಡ್ ಇದೆ ಅಲ್ವಾ. ಕಾಂಪೌಂಡ್ ಇಲ್ಲ ಅಂದರೆ ಏನು ಮಾಡ್ತಿತ್ತು, ಯಾರೋ ಒಬ್ಬ ಕುಡ್ಕ ಬರ್ಬೋದು, ಏನೋ ಮಾಡ್ಬೋದು, ಏನಾದರೂ ಹಾಕ್ಬಿಡ್ಬೋದು. ನಿನ್ನನ್ನೇ ಹೇಗೆ ನಿನ್ನ ಮನೇನ ಬೌಂಡ್ರಿ ಪ್ರೊಟೆಕ್ಟ್ ಮಾಡ್ತಾ ಇದೆ. ನಿಮಗೆ ಯಾವಾಗ ಬೌಂಡ್ರೀಸ್ ಇರುತ್ತೆ, ಜನ ನಿಮ್ಮನ್ನು ತುಂಬ ಸೀರಿಯಸ್ಸಾಗಿ ತಗೋತಾರೆ, ನಿಮ್ಮನ್ನ ರೆಸ್ಪೆಕ್ಟ್ ಮಾಡ್ತಾರೆ. ಅದಲ್ಲದೆ ಕಂಡೀಷ್ನಲ್ ಲವ್, ಅನ್ಕಂಡೀಷ್ನಲ್ ಲವ್ ಅಂತ ಹೇಳಿದ್ರೆ, ಈಗ ನನ್ನ ಪಾರ್ಟ್ನರ್ ಒಂದು ವಾರ ನಂಗೆ ಫೋನ್ ಮಾಡಿದೆ, ಎಲ್ಲಿದ್ದೀನಿ, ಏನು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಫೋನ್ ಮಾಡಿದಾಗ ನಾನು ಅಯ್ಯೋ ರಾಜಾ ಕಾಲ್ ಮಾಡಿದ್ಯಾ ಅಂತ ಖುಷಿಯಾಗಿ ಮಾತಾಡಲ್ಲ. ಇಟ್ ಈಸ್ ಕಂಡೀಷ್ನಲ್. ಇಫ್ ಐ ಲವ್ ಹಿಮ್, ಐ ಹ್ಯಾವ್ ಟು ಲವ್ ಎವ್ರಿಥಿಂಗ್ ವಾಟ್ ಎವರ್ ಹಿ ಲೈಕ್ಸ್ ಅಲ್ವಾ. ಸೊ ಇಟ್ ಇಸ್ ವೆರಿ ಕಂಡೀಷ್ನಲ್ ಲವ್. ಮತ್ತು ಇಟ್ ಫೇಟ್ಸ್. ಈಗ ಎಕ್ಸಾಂಪಲ್, ನೀನು ನನ್ನ ರೀತಿಯಲ್ಲಿ ನಡ್ಕೊಂಡಿಲ್ಲ ಅಂತ ಹೇಳಿದ್ರೆ, ಐ ನಾಟ್ ಹ್ಯಾವ್ ದ ಸೇಮ್ ಫೀಲಿಂಗ್ ಟುವರ್ಡ್ಸ್ ಯು. ಐ ವಿಲ್ ಬಿ ಡಿಪ್ರೆಸ್ಡ್, ಐ ವಿಲ್ ಸಪ್ರೆಸ್ ಮೈ ಲವ್ ಅಟೆನ್ಷನ್. ದಟ್ಸ್ ವೈ ಐ ಸೆಡ್ ಲವ್ ಅನ್ನೋದು ತುಂಬ ಕಂಡೀಷ್ನಲ್ ಅಂತ. ಓಶೋ ಒಂದು ಕಡೆ ಹೇಳ್ತಾರೆ, ಲವ್ ಅಂದರೆ ಹೆಂಗಿರಬೇಕು ಅಂತ ಹೇಳಿದ್ರೆ, ನಿನ್ನನ್ನು ಇಷ್ಟಪಡಬೇಕು, ಆದರೆ ನಿನ್ನಿಂದ ನಿರೀಕ್ಷೆಗಳೇನು ಇರಬಾರ್ದು. ಖಂಡಿತವಾಗಿ. ಇವಾಗ ನಾನೇನೋ ನೀನು ಪ್ರೀತಿ ಕೊಟ್ಟೆ, ಆದರೆ ನಿನ್ನಿಂದ ಪ್ರೀತಿ ಬರಬೇಕು ಅನ್ನೋದು ನಾನು ಎಕ್ಸ್ಪೆಕ್ಟ್ ಮಾಡಬಾರ್ದು. ದಟ್ ಈಸ್ ವೆರಿ ಡಿಫಿಕಲ್ಟ್. ಸೊ ಯಾರಿಗೆ ಕೊಡ್ತೀರಾ ಪ್ರೀತಿ, ನೀವೇ ಹೇಳಿ. ಈಗ ಯಾರಿಗೆ ಅಂಥ ಪ್ರೀತಿ ನೀವು ಯಾರಿಗೆ ತೋರಿಸ್ತೀರಾ? ಮಕ್ಕಳಿಗೆ. ಸೊ ಕರೆಕ್ಟ್ ಅಲ್ವಾ ನಾನು ಹೇಳಿದ್ದು? ಸೊ ಪ್ರೀತಿ ಅನ್ನೋದು ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಎನರ್ಜಿ, ಆಯಿತಾ. ನಾವು ಹೇಳ್ತೀವಿ ಸ್ಪೆಕ್ಟ್ರಮ್ ಆಫ್ ಫೀಲಿಂಗ್ಸಲ್ಲಿ ಫಸ್ಟ್ ಪ್ರೀತಿ, ನೆಕ್ಸ್ಟ್ ಕಮ್ಸ್ ಮನಿ. ಓಕೆ. ಫಸ್ಟ್ ಪ್ರೀತಿಗೆ ಅಷ್ಟು ಅಂಥ ಒಂದು ಟ್ರಾನ್ಸ್ಫಾರ್ಮೇಷನಲ್ ಎನರ್ಜಿ ಇದೆ. ನಾವೆಲ್ಲರೂ ಪ್ರೀತಿ ಸಂಕೇತನೇ, ನಾವೆಲ್ಲ ಹುಟ್ಟಿರೋದು ಪ್ರೀತಿ ಸಂಕೇತನೇ ಅಲ್ವಾ.